ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ ಇದೆ, ಹಾಗಾಗಿ ದೇವಸ್ಥಾನದಲ್ಲಿ ಅಭಿಷೇಕ ಕೇಳಿದ್ದೀವಿ. ಸೊ ಮಕ್ಕಳನ್ನೂ ಕೂಡ ಸ್ಕೂಲ್ಗೆ ಇವತ್ತು ಕಳಿಸಿಲ್ಲ, ಮನೆಯಲ್ಲೇ ಇದ್ದಾರೆ, ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಾನು ರೆಡಿಯಾಗಿದ್ದೀನಿ. ಮಕ್ಕಳು ಕೂಡ ಸ್ನಾನ ಎಲ್ಲ ಆಗಿದೆ, ಇನ್ನೇನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಬೇಕು, ತಲೆ ಬಾಚಬೇಕು ಇನ್ನು ಮಕ್ಕಳಿಗೆ, ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಇವತ್ತು ನನ್ನ ಮೈದಂದು ಕೂಡ ಬರ್ತ್ಡೇ ಇದೆ, ಅವರು ಎಲ್ಲರೂ ಕೂಡ ಬರ್ತಿದ್ದಾರೆ ಊರಿಂದ, ನನ್ನ ತಂಗಿಯವರು ಎಲ್ಲರೂ ಕೂಡ. ಸೊ ಸಿರಿ ಅವರಪ್ಪಗೆ ಗಿಫ್ಟ್ ತಂದಿದ್ಲು, ಗಿಫ್ಟ್ ಕೊಡ್ತಾ ಇದ್ಲು. ಅವರಪ್ಪ ಸ್ಕೂಲ್ಗೆ ಅಂತೇಳ್ಬಿಟ್ಟು ರೆಡಿ ಆಗ್ತಿದ್ದಾರೆ. ಅವರಪ್ಪ ಇನ್ನೂ ದೇವಸ್ಥಾನಕ್ಕೆ ಬರ್ತಿಲ್ಲ, ಇವತ್ತು ಹೋಗಲೇಬೇಕು ಸ್ಕೂಲ್ಗೆ ಅಂತೇಳ್ಬಿಟ್ಟು ಹೋಗ್ತಿದ್ದಾರೆ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ಅಡುಗೆ ಮಾಡೋಣ ಅಂತ, ಇನ್ನೇನು ಸ್ವಲ್ಪ ಹೊತ್ತಿಗೆ ನನ್ನ ತಂಗಿಯವರೆಲ್ಲ ಬರ್ತಾರೆ, ಹಾಗಾಗಿ ಅಡುಗೆ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡ್ತಾಯಿದ್ದೆ, ಬಿರಿಯಾನಿ, ಸಾಂಬಾರು, ಹಾಗೆಯೇ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ಬಿರಿಯಾನಿಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ 1 ಗಂಟೆ ಆಗ್ತಾಯಿದೆ ಟೈಮು. ಇನ್ನೇನು ಅವ್ರು ಬರ್ತಾರೆ, ಹಸಿಕೊಂಡಿರ್ತಾರಲ್ವ, ಸೊ ಅಷ್ಟೊತ್ತಿಗೆ ಅವ್ರು ಬರೋಷ್ಟೊತ್ತಿಗೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಆದರೂ ಕೂಡ ಟೈಮ್ ಆಗಿಬಿಟ್ಟಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದು ತಗೊಂಡು ಬಂದು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗ್ತಾಯಿತ್ತು. ಸೊ ಆದಷ್ಟು ಬೇಗ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ಒಂದು ಸೈಡು ಚಿಕನ್ ಇಟ್ಟಿದ್ದೀನಿ, ಇನ್ನೊಂದು ಸೈಡು ರೈಸ್ಗೆ ಇಟ್ಟಿದ್ದೀನಿ. ಕಬಾಬು ಕೂಡ ಕಲಸಿಟ್ಟಿದ್ದೀನಿ ಆಲ್ರೆಡಿ. ಸೊ ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ಅವರು ಕೂಡ ಬರ್ತಾರೆ. ನೋಡಿ, ಬಿರಿಯಾನಿಗೆ ಒಂದು ಸೈಡ್ ಇಟ್ಟಿದ್ದೀನಿ, ಕಬಾಬು ಕೂಡ ಒಂದಷ್ಟು ಕಲಸಿಟ್ಟಿದ್ದೀನಿ. 1 kg ಅಷ್ಟಿರುತ್ತೆ ಕಬಾಬು. ನಾವು ಮಾಡೋ ಅಷ್ಟೊತ್ತಿಗೆ ಇವ್ರು ಬಂದರು. ಇವರು ನನ್ನ ದೊಡ್ಡ ಮೈದನ, ಇವ್ರ ಬರ್ತ್ಡೇ ಕೂಡ ಇವತ್ತೇ. ಅವರ ಮಗ, ದೊಡ್ಡ ಮಗ, ನನ್ನ ತಂಗಿ, ದೊಡ್ಡ ತಂಗಿ ಇವಳು, ಇಲ್ಲಿರೋನು ಚಿಕ್ಕ ಮಗ. ಕ್ಯಾಮರಾಮನ್ ಗಂಗುತ್ತ ಮಾಡಿಲ್ಲ ಇನ್ನು ಹಿಂದೆ ನೀಟಾಗಿ ಬರುತ್ತೆ. ಇಲ್ಲ ಬನ್ನಿ, ಇಲ್ಲ ನೀವು ಬರ್ಬೇಕು, ಬನ್ನಿ. ಇವ್ರನ್ನೂ ಕೂಡ ನೋಡಿರ್ತೀರ ನೀವು ವಿಡಿಯೋದಲ್ಲಿ. ಇವತ್ತು ಅವರಿಬ್ಬರದ್ದು ಕೂಡ ಬರ್ತ್ಡೇ ಇದೆ. ನಮ್ಮವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ, ಸನ್ಮಾನಗಳು ಮಾಡ್ತಿದ್ದಾರೆ. ನನಗಿದೇನು ಸನ್ಮಾನ ಸಭೆನ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಗೊತ್ತಾಗಲಿಲ್ಲ, ಆ ಥರ ಮಾಡ್ತಾಯಿದ್ರು. ಸೊ ಅವ್ರವ್ರ ಖುಷಿ ಅವ್ರು ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಾವೇನು ಮಧ್ಯೆ ಡಿಸ್ಟರ್ಬ್ ಮಾಡಲಿಲ್ಲ. ಸೊ ವಾಯ್ಸು ಕೂಡ ನಾನಿಲ್ಲಿ ಆಫ್ ಮಾಡಿದ್ದೀನಿ, ಯಾಕೆಂದರೆ ತುಂಬ ಸೌಂಡ್ ಬರ್ತಾಯಿತ್ತು, ಮಳೆ ಬೇರೆ ಬರ್ತಾಯಿತ್ತು. ಕೆಲವು ಬಿಟ್ಸ್ ಮಾತ್ರ ಸೌಂಡ್ ಇಡ್ತಾಯಿದ್ದೀನಿ. ಆಚೆ ಜೋರು ಮಳೆ ಸುರಿತಾ ಇತ್ತು, ಮಳೆ ಸೌಂಡು ಕೂಡ ಜಾಸ್ತಿ ಇತ್ತು. ಹಾಗೆಯೇ ಎಲ್ಲರೂ ಮಾತಾಡ್ತಾ ಇದ್ರಲ್ವ, ಹಾಗಾಗಿ ಅದು ಕೂಡ ಜಾಸ್ತಿ ಸೌಂಡ್ ಇತ್ತು. ಹಾಗಾಗಿ ನಾನು ಕೆಲವು ಬಿಟ್ಟುಗಳು ಮಾತ್ರ ಇಟ್ಟು ಇನ್ನೆಲ್ಲ ಕೂಡ ಮ್ಯೂಟಲ್ಲಿ ಇಟ್ಟಿದ್ದೀನಿ. ಸೊ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವರೆಲ್ಲರೂ ಕೂಡ ನಮ್ಮವ್ರ ಫ್ರೆಂಡ್ಸ್ ತುಂಬ ಜನನೇ ಬಂದಿದ್ದರು. ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ಕೆಲವರು ಮಿಸ್ ಆಗಿದ್ರು, ಇನ್ನು ಕೆಲವರೆಲ್ಲ ಬಂದಿದ್ದರು ಹತ್ರದಲ್ಲಿರೋವಂಥವ್ರು. ಇವರೇ ಕೇಕ್ ಎಲ್ಲ ಕೂಡ ತಗೊಂಡು ಬಂದಿದ್ದರು. ನಾವು ತಂದಿರೋ ಕೇಕು ಇನ್ನೂ ಕಟ್ ಮಾಡಲಿಲ್ಲ, ಹಾಗೆ ಮೇಲೆ ಕಟ್ ಮಾಡೋಣ ಅಂತ ಸೈಡ್ ಇಟ್ಟಿದ್ದೆ. ಅಷ್ಟೊತ್ತಿಗೆ ಇವ್ರು ತಗೊಂಡು ಬಂದರು. ಸೊ ಅವ್ರು ತಂದಿರೋ ಕೇಕಾಗಿ ಕಟ್ ಮಾಡಿಸ್ತಾ ಹಾಗಾಗಿ ಕೆಲವರು ಕೆಲವರು ಮಾತ್ರ ಅವರೆಲ್ಲ ಕೂಡ ಹೋಗ್ತಾನೆ. ಮತ್ತು ನಾವು ಇನ್ನೊಂದು ಕೇಕ್ ತಂದಿದ್ವಲ್ಲ ಅದನ್ನು ಕಟ್ ಮಾಡ್ತೀವಿ. ಇವತ್ತು ನೋಡಿ ಇವರಿಬ್ಬರಿಗೂ ಕೂಡ ಬರ್ತಾಯಿಲ್ಲ, ನಮ್ಮ ಹಸ್ಬೆಂಡು ಮತ್ತು ಅವರ
ತಮ್ಮನೇ ನನ್ನ ತಂಗಿ ನನ್ನ ದೊಡ್ಡವರು ಇವರಿಬ್ಬರದು ಕೂಡ ಬರ್ತ್ಡೇ ಇರೋದ್ರಿಂದ ಇಬ್ಬರ ಹತ್ರ ಕೂಡ ಹಾಗೇ ಕಟ್ ಮಾಡಿಸ್ತಾಯಿದ್ರು. ನಾವೆಲ್ಲರೂ ಕೂಡ ತುಂಬ ಜೆಂಟ್ಸ್ ಇದ್ದಿದ್ದರಿಂದ ನಾವೆಲ್ಲರೂ ಕೂಡ ಸೈಡಲ್ಲಿ ನಿಂತ್ವಿ. ನಾವೆಲ್ಲ ಫೋಟೋಗ್ರಾಫರ್ಸ್ ಆಗೋಗಿದ್ವಿ ಎಲ್ಲರೂ ಕೂಡ. ನಾನು ತುಂಬ ಜನ ಎಲ್ಲರೂ ಕೂಡ ಫೋನುಗಳು ಕೊಟ್ಬಿಟ್ಟಿದ್ದು. ನಾನು ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಕೂಡ ವೀಡಿಯೋಗಳು ತೆಗಿತಾಯಿದ್ವಿ. ಸೊ ಅವರೆಲ್ಲ ಹೊರಟ ಮೇಲೆ ಈಗ ನಾವು ವೀಡಿಯೋಗಳು ತೆಕ್ಕೊತಾ ಇದ್ವಿ. ನನಗಂತೂ ವೀಡಿಯೋ ತೆಗಿಯೋಕ್ಕೆ ಆಗಲೇ ಇಲ್ಲ. ನನ್ನ ತಂಗಿ ಮಗ ನನ್ನ ಮೊಬೈಲ್ ತಗೊಂಡಿದ್ದ, ಅವನು ಹಾಗೆ ನನ್ನ ಮೈದನ್ನ ತೆಗೆದಿರೋವಂಥ ವೀಡಿಯೋಗಳೆಲ್ಲ ನನಗೆ ಟೈಮೇ ಸಿಗಲಿಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಚಿಕ್ಕ ಮಗು ಇದೆಯಲ್ವ, ಅದು ನನ್ನ ಚಿಕ್ಕ ತಂಗಿ ಮಗು. ಈ ಕಡೆ ಚೆಕ್ಸ್ ಶರ್ಟ್ ಹಾಕಿದಾರಲ್ಲ ಅವರು ನನ್ನ ಚಿಕ್ಕ ತಂಗಿ ಗಂಡ. ಮೂವರು ಅವರು. ನಾವು ಕೂಡ 3 ಜನ ಅಕ್ಕ ತಂಗಿಯವರು. ನನ್ನ ಚಿಕ್ಕ ತಂಗಿ ಇನ್ನೊಂದು ಕಡೆ ಇದ್ದಾಳೆ, ಅವಳನ್ನು ಕೂಡ ತೋರಿಸ್ತೀನಿ. ಹಾಡುಗಳು ಬೇರೆ ಇಟ್ಬಿಟ್ಟಿದ್ವಿ, ತುಂಬ ಸೌಂಡು, ಹಾಗಾಗಿ ಇನ್ನು ಕಾಪಿ ರೈಟ್ಸ್ ಬರುತ್ತಲ್ವ, ಹಾಗಂತ ಎಲ್ಲ ಕೂಡ ನಾನು ಮ್ಯೂಟಲ್ಲೇ ಇಟ್ಟಿದ್ದೀನಿ. ಈ ಕಡೆ ಇದ್ದಾಳೆ ನೋಡಿ, ಇವಳು ನನ್ನ ಚಿಕ್ಕ ತಂಗಿ. ಅವಳಿಗೆ ಇನ್ನು ಒಂದೇ ಮಗು, ಆ ಚಿಕ್ಕ ಮಗು ಇದೆಯಲ್ಲ ಆ ಮಗು ಒಂದೇ. ಈಗ ಆ ಮಗುಗೆ 2 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅವಳ ಬರ್ತ್ಡೇ ಕೂಡ 2 ಡೇಸ್ ಆಗಿದೆ ಅಷ್ಟೇ. ಅವ್ರಿಗೂ ಇವ್ರಿಗೂ 2 ಡೇಸ್ ಡಿಫ್ರೆನ್ಸ್ ಅಷ್ಟೇ. ಅವಳ ಬರ್ತ್ಡೇಗೆ ನಾವು ಯಾರೂ ಹೋಗಿರಲಿಲ್ಲ, ಅವಳಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವ್ರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಂಡ್ರು. ಸೊ ಹಾಗಾಗಿ ಹಿಂಗೆ ಬನ್ನಿ ಅಂತ ಎಲ್ಲರಿಗೂ ಹೇಳಿದ್ವಿ, ಬಂದಿದ್ದಾರೆ. ಎಲ್ಲ ಮುಗಿಸ್ಕೊಂಡು ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ. ಇನ್ನು ಇವರಿಬ್ಬರು ನನ್ನ ಮಕ್ಕಳು, ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ಫಸ್ಟ್ ಟೈಮು ಯಾರು ಮಿಸ್ ಆಗ್ದಿರ ನಮ್ಮ ಫ್ಯಾಮ್ಲಿಯಲ್ಲಿ, ಅಂದರೆ ನಮ್ಮ ಅಕ್ಕ ತಂಗಿಯರಲ್ಲಿ ಎಲ್ಲರೂ ಕೂಡ ಇದ್ದೀವಿ. ಅಪ್ಪ ಒಬ್ಬರು ಮಿಸ್ಸು, ಅವರು ನಾವು ಬೇರೆ ಅಂದ್ಕೊಂಡಿರಲಿಲ್ಲ, ಇದಕ್ಕಿದ್ದಾಗೆ ಎಲ್ಲರೂ ಕೂಡ ಸೇರಿದ್ದು. ಹಾಗಾಗಿ ಅಪ್ಪ ಒಬ್ಬರು ಮಿಸ್ ಆದ್ರಿಲ್ಲ ಅಂದರೆ ಅಪ್ಪನೂ ಕೂಡ ಕರಿಬೋದಿತ್ತು. ಅವರು ಲಾಸ್ಟ್ ಟೈಮಲ್ಲಿ ನಾವು ಇನ್ನೇನು ಇವ್ರು ಬರೋ ಟೈಮಲ್ಲಿ ಹೇಳಿದ್ರು, ಹಾಗಾಗಿ ಅವರಿಗೆ ತಕ್ಷಣಕ್ಕೆ ಬರೋಕ್ಕಾಗಲಿಲ್ಲ, ಸ್ವಲ್ಪ ದೂರ ಬೇರೆ ಇದ್ದಾರಲ್ವ. ಹಾಗಾಗಿ ಫಸ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಅವರು ಬರ್ತಾಯಿದ್ರು. ಇನ್ಫಾರ್ಮೇಷನ್ ಇರಲಿಲ್ಲ, ನಾವೆಲ್ಲರೂ ಸೇರ್ತೀವಿ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ, ಎಲ್ಲರೂ ಒಂದೇ ಸಲ ಬರ್ತಾರೆ ಅಂತ. ಹಾಗಾಗಿ ಅಪ್ಪ ಒಬ್ಬರು ಮಿಸ್ಸು. ಸೊ ಎಲ್ಲರೂ ಅದೇ ಫೀಲ್ ಮಾಡ್ತಾಯಿದ್ರು, ಅಪ್ಪ ಬಂದಿದ್ದರೆ ಚೆನ್ನಾಗಿರೋದು ಅಂತ. ಇನ್ನೇನು ಆಲ್ಮೋಸ್ಟ್ ಎಲ್ಲರೂ ನಾವಿದ್ದೀವಿ, ಯಾರೂ ಮಿಸ್ ಆಗಿಲ್ಲ. ಫಸ್ಟ್ ಟೈಮ್ ಯಾವಾಗ ಏನು ಫಂಕ್ಷನ್ ಆದರೂ ಯಾರಾದರೂ ಒಬ್ಬರಾದರೂ ಮಿಸ್ ಆಗೋರು. ಸೊ ಈ ಸಲ ಯಾರೂ ಮಿಸ್ ಆಗಿಲ್ಲ, ಅಪ್ಪ ಒಬ್ಬರು ಮಿಸ್ ಆದರು. ಎಲ್ಲರೂ ಅದೇ ಅಂದ್ಕೊತಾ ಇದ್ವಿ, ಅಪ್ಪ ಇದ್ದಿದ್ರು ಚೆನ್ನಾಗಿರೋದು, ಅವರೊಬ್ಬರು ಮಿಸ್ ಆದ್ರಲ್ಲ ಅಂತ. ಸೊ ಇವಳ ಬರ್ತ್ಡೇ 2 ಡೇಸ್ ಬ್ಯಾಕ್ ಆಗಿ ಹೋಗಿತ್ತಲ್ವ. ಸೊ ಹಾಗಾಗಿ ಇವ್ರು ತಂದಿದ್ದ ಕೇಕನ್ನು ಮಗು ಹತ್ರನೇ ಕಟ್ ಮಾಡಿಸೋಣ, ನಾವು ಆಲ್ರೆಡಿ ಕಟ್ ಮಾಡಿದ್ರಲ್ಲ ಇವರಿಬ್ಬರು ಅಂತೇಳ್ಬಿಟ್ಟು ಈಗ ಮಗು ಹತ್ರನೇ ಕಟ್ ಮಾಡಿಸಿದ್ವಿ. ಈಗ ಮಾರ್ನಿಂಗ್ ನಾವು ಎಲ್ಲರೂ ಕೂಡ ತಿರುಪತಿಗೆ ಹೊರಟಿದ್ವಿ. ಇಲ್ಲಿ ಕೂಡ ಕಾರಲ್ಲಿ ಹಾಡುಗಳಿಟ್ಟಿದ್ರಿಂದ ನಾನು ಮ್ಯೂಟಲ್ಲೇ ಇಟ್ಟಿದ್ದೀನಿ. ಸೊ ಎಲ್ಲರೂ ಇಲ್ಲಿಂದ ಮುಗಿಸ್ಕೊಂಡು ತಿರುಪತಿಗೆ ಹೊರಟ್ವಿ. ಬೆಳಿಗ್ಗೆ ಇಲ್ಲೊಂದು 9 ಗಂಟೆಗೆ ಬಿಟ್ವಿ. ರಾತ್ರಿ ಇನ್ನು ಗಲಾಟೆಯಲ್ಲಿ ನಾವು ಮಲಗಿದ್ದೇ ಲೇಟ್ ಆಯಿತು. ಬೆಳಗ್ಗೆ ಬೇಗ ರೆಡಿ ಆಗ್ತಾಯಿದ್ವಿ, ಹಾಗಾಗಿ ಬೆಳಗ್ಗೆ ಕೂಡ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಹೊರಟಿದ್ದೀವಿ ಅಂದಿವೆ, ಈಗ ಕಾರಲ್ಲೇ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ಬೆಳಗ್ಗೆ ಚಿತ್ರಾನ್ನ ತಿನ್ನಿ ಮಾಡ್ಕೊಳ್ಳಿ. ಎಲ್ಲಿ ತೆಗಿತಾ ಇದ್ದೀನಿ ನನಗೆ ಬೇಡ. ಹೆಂಗೈತೆ ಅಂಕಲ್? ನನಗೆ ಬೇಡ. ಚೆನ್ನಾಯ್ತಾ? ಚೆನ್ನಾಯ್ತಾ? ಅಲ್ಲೋಗಿ ಎಲ್ಲರೂ
ಚಿಕ್ಕದಾಗಿ ಒಂದು ಅಷ್ಟೇ ಎಲ್ಲ ವಾಮಿಟ್ ಮಾಡ್ಕೊತೆ ನಮ್ ಎಲ್ಲ ವಾಮಿಟ್ ಮಾಡ್ಕೋತವಲ್ಲ. ನಾವೆಲ್ಲರೂ ತಿರುಪತಿಗೆ ಹೋಗ್ತಾ ಇದ್ದೀವಿ. ಕಲರ್ಫುಲ್ ಚಿತ್ರಾನ್ನ ಮಾಡವ್ರೆ, ಅರ್ಶನ ಹಾಕ್ಬಿಟ್ಟು ಕಳ್ಳೆ ಬೀಜ ಕಮ್ಮಿ ಹಾಕೋರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಮಕ್ಕಳು ಮೊಸರು ಹಾಕೊಂತವ್ರೆ. ಇಲ್ಲೇ ಇವರೇ ನಮ್ಮ ಕಾರ್ಯದರ್ಶಿಗಳು, ಇವರೇ ನಮ್ಮ ಅಧ್ಯಕ್ಷರು, ಇವರೇ ಉಪಾಧ್ಯಕ್ಷರು. ಟಿಫನ್ ಮುಗಿಸ್ಕೊಂಡು ಮತ್ತು ಎಲ್ಲರೂ ಕೂಡ ಹೊರಟ್ವಿ. ಸೊ ತುಂಬ ದೂರ ಹೋದ್ಮೇಲೆ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂದರು, ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಿಂದೆಲೇ ನಾನು ವೀಡಿಯೋ ಏನು ಮಾಡಲಿಲ್ಲ, ಮತ್ತು ಅದನ್ನೆಲ್ಲ ಎತ್ತಿಕೊಂಡು ಹೊರಟ ಮೇಲೆ ಅಂದಿವೆ ಐಸ್ ಕ್ರೀಮ್ ತಗೊಂಡ್ವಿ ಹೈವೇಯಲ್ಲಿ ತಿನ್ನೋಣ ಅಂತೇಳ್ಬಿಟ್ಟು. ಇನ್ನೇನು ಸ್ವಲ್ಪ ಹೊತ್ತಿಗೆ ತಿರುಪತಿಗೆ ಎಂಟ್ರಿ ಆಗ್ತೀವಿ. ಹಾಡುಗಳೆಲ್ಲ ಕೂಡ ಹಾಕ್ಕೊಂಡು ಹುಡುಗರು ಎಂಜಾಯ್ ಮಾಡ್ತಾಯಿದ್ರು. ಈಗ ತಿರುಮಲ ಬೆಟ್ಟನ ಹತ್ತುತ್ತಾ ಇದ್ದೀವಿ ನಾವು. ಕೆಳಗಡೆ ನಾವೇನು ಆನ್ಲೈನ್ ಬುಕ್ಕಿಂಗ್ ಏನು ಮಾಡಿರಲಿಲ್ಲ, ಯಾಕಂದರೆ ಎಲ್ಲರೂ ಅಂದ್ಕೊಂಡಿರಲಿಲ್ಲ ಅಲ್ವಾ. ಹಾಗಾಗಿ ಕೆಳಗಡೆ ನಾವು ಹೋಗೋಷ್ಟೊತ್ತಿಗೆ ಟಿಕೆಟ್ಸು ಕ್ಲೋಸ್ ಆಗಿತ್ತು. ಇನ್ನು ನೈಟು 2 o'clockವರೆಗೂ ಕೊಡೋದಿಲ್ಲ ಅಂತಂದರು. ಸರಿ, ಮೇಲೆ ಕೂಡ ಕೊಡ್ತಾರೆ, ಅಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಬಂದುಬಿಟ್ವಿ. ಹಾಗಾಗಿ ಬೆಳಗ್ಗೆ ಬೇಗ ಹೋಗಿ ಮೇಲೇ ಟಿಕೆಟ್ಸ್ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಮೇಲೆ ನಾವು ಟಿಕೆಟ್ಸ್ಗೆ ಹೋದಾಗಲಿ, ಒಳಗಡೆ ದೇವಸ್ಥಾನಕ್ಕೆ ಹೋದಾಗಲಿ ಮೊಬೈಲ್ಸ್ ಎಲ್ಲ ಇರೋದಿಲ್ಲ ಅಲ್ವಾ. ಹಾಗಾಗಿ ನಾವೆಲ್ಲ ಕಾರಲ್ಲೇ ಇಟ್ಬಿಟ್ಟು ಹೋದ್ವಿ. ಮತ್ತೆ ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹಾಗೆ ನಾವು ನೈಟೇ ಒಳಗಡೆಗೆ ಹೊರಟೋದ್ವಿ. ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಬೆಳಗಿನ ಜಾವ 5 o'clock ಹಂಗಾಗಿತ್ತು. ಯಾವುದೇ ವೀಡಿಯೋಸ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ಸೊ ಹಿಂದೆಲೇ ನನ್ನ ತಂಗಿಯರೆಲ್ಲ ಊರಿಗೆ ಹೋಗ್ಬೇಕಂದಿದ್ದಕ್ಕೆ ಬಂದುಬಿಟ್ವಿ. ಯಾವುದು ವೀಡಿಯೋ ಕೂಡ ಮಾಡಲಿಲ್ಲ ಮೇಲೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.